ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಗಣಪತಿ ಪದ್ಯಾಣ. ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ಇದೀಗ ಕೇಳಿ ಕಾವ್ಯಯಾನದ 48ನೇ ಹೆಜ್ಜೆ. ತಂಗಿ ಶೂರ್ಪಣಖಿಯ ಬಾಯಿಯಿಂದ ಸೀತೆಯ ರೂಪ, ಲಾವಣ್ಯ, ಸೌಂದರ್ಯವನ್ನು ಕೇಳಿಸಿಕೊಂಡ ರಾವಣ ಸೀತೆಯನ್ನು ಅಪಹರಿಸುವುದಕ್ಕೆ, ತನ್ನ ಭೋಗವಸ್ತುವಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ಅದಕ್ಕಾಗಿಯೇ ಮಾವನಾದಂಥ ಮಾರೀಚನಲ್ಲಿಗೆ ಹೋದ. ನೀನು ರೂಪ ಮರೆಸಿ ಆ ಆಶ್ರಮದ ಇದಿರಿನಲ್ಲಿ ಕುಣಿಯಬೇಕು ಅಂತ ಹೇಳ್ತಾನೆ. ಮಾರೀಚ ಒಂದರೆ ಕ್ಷಣ ಬೆರಗಾಗುತ್ತಾನೆ, ಒಲ್ಲೆ ಅನ್ನುತ್ತಾನೆ. ಆಗ ಸಾವಿನ ಭೀತಿಯನ್ನು ಕೊಡ್ತಾನೆ ರಾವಣ. ಈ ಪಾಪಾತ್ಮನಲ್ಲಿ ಸಾಯುವುದಕ್ಕಿಂತ ರಾಮನಲ್ಲಿ ಸಾಯುವುದು ಲೇಸು ಅಂತ ರಾವಣನ ಮಾತಿಗೆ ಮಾರೀಚ ಒಪ್ಪುತ್ತಾನೆ. ಕೊಂಬಣ್ಣದ ಮೃಗವಾಗಿ ಎಲೆಮನೆಯ ಇದುರು ಕಂಗೊಳಿಸ್ತಾನೆ. ಸೀತೆ ಮೋಹಕವಾದಂಥ ಜಿಂಕೆಯನ್ನು ನೋಡ್ತಾಳೆ, ಮೋಹಗೊಳ್ತಾಳೆ. ಹೃದಯೇಶ್ವರನಾದ ರಾಮನಲ್ಲಿ ಏಕಾಂತದಲ್ಲಿ ಕಳೆಯುವುದಕ್ಕೆ ನನ್ನ ಜೊತೆಗಾರಿ ಆಗಿ ಆ ಜಿಂಕೆ ಇರಲಿ, ನನಗೆ ಆ ಜಿಂಕೆಯನ್ನು ಕೊಡು ಅಂತ ಪ್ರಾರ್ಥಿಸ್ತಾನೆ. ರಾಮ ಬೇರೇನು ಮಾಡುವುದಕ್ಕೆ ಸಾಧ್ಯ? ಸೀತೆಯ ಮಾತಿಗೆ ಒಡಂಬಟ್ಟು ಜಿಂಕೆಯನ್ನು ತಂದು ಸೀತೆಯನ್ನು ತುಷ್ಟಿಗೊಳಿಸುವುದಕ್ಕಾಗಿ ಬಿಲ್ಲು ಬಾಣವನ್ನು ಹಿಡಿದು ಜಿಂಕೆಯ ಬೆನ್ನಟ್ಟಿ ಸಾಗ್ತಾನೆ. ಜಿಂಕೆ ರಾಮನ ಕೈಗೆ ಸಿಗಲೊಲ್ಲದು, ಆದರೆ ರಾಮ ಬಿಡಲೊಲ್ಲ. ಎಡಕ್ಕೆ ಬಲಕ್ಕೆ ತೆಂಕು ಬಡಗು ಹೀಗೆ ಕಂಡಲ್ಲಿ ಜಿಂಕೆ ಹೋಯಿತು. ರಾಮನಿಗೆ ತಾಳ್ಮೆ ಕೆಟ್ಟಿತು. ಹೋಗಲಿ, ಇದರ ಚರ್ಮವನ್ನಾದರೂ ಕೊಂಡೋಗಿ ಸೀತೆಯ ಮನಸ್ಸನ್ನು ತಣಿಸ್ತೇನೆ ಅಂತ ಭಾವಿಸಿದ ರಾಮ ಕೂರ್ಗಣೆಯೊಂದನ್ನು ಜಿಂಕೆಯ ಮೇಲೆ ಪ್ರಯೋಗಿಸಿದ. ಜಿಂಕೆಯ ವೇಷದಲ್ಲಿದ್ದ ಮಾರೀಚ ಹಾ ಲಕ್ಷ್ಮಣ ಎನ್ನುವ ಆರ್ತನಾದವನ್ನೆಬ್ಬಿಸಿ ಗತಪ್ರಾಣನಾದ. ಕವಿ ಹೇಳ್ತಾನೆ, ಈ ಮೂಲಕವಾಗಿ ಮಾಯಾವಿ ಮಾರೀಚ ಮೋಕ್ಷವನ್ನಪ್ಪಿದ. ಕೊನೆಯ ಕ್ಷಣದಲ್ಲಿ ಆತ ಸಾಯುವ ಕಾಲಕ್ಕೆ ಹಾ ಲಕ್ಷ್ಮಣ ಅಂತ ಹೇಳಿದನಲ್ಲ, ಈ ಧ್ವನಿ ರಾಮನನ್ನು ಅನುಕರಿಸಿದ ಧ್ವನಿ ಎಲೆಮನೆಯಲ್ಲಿದ್ದಂತಹ ಸೀತೆಗೆ ಕೇಳಿತು. ಆಕೆಯ ಮನಸ್ಸಿನಲ್ಲಿ ಭೀತಿ ಮೂಡಿತು. ನನ್ನ ಹೃದಯೇಶ್ವರನಾದ ರಾಮನಿಗೆ ಏನಾಯಿತು? ಪ್ರಾಣಾಪಾಯ ಒದಗಿರಬಹುದೇ ಎನ್ನುವ ಭೀತಿಯಿಂದ ಆಕೆ ಲಕ್ಷ್ಮಣನಲ್ಲಿ ಹೇಳ್ತಾಳೆ, ಲಕ್ಷ್ಮಣ, ನನ್ನ ಅರಸನಿಗೆ ಏನಾಯಿತು ಅಂತ ಹಲಬುತ್ತಾಳೆ. ಹೋಗು, ವನಾಂತರ ತೆರಳು, ಅಣ್ಣನನ್ನು ಕರೆತ ಅಂತ ಪ್ರಾರ್ಥಿಸ್ತಾಳೆ. ಮಾತೃಸ್ವರೂಪಿಯಾದ ಜನನಿಗೊದಗಿದ ಅಣ್ಣನ ಪ್ರಾಣಭೀತಿಯನ್ನು ನೆನೆದು ಲಕ್ಷ್ಮಣ ಸೀತೆಯಲ್ಲಿ ಹೇಳ್ತಾನೆ, ತಾಯೇ ರಾಘವನಳಿಯ ತಾಯೇ, ದಾನವನಾಯಿಗಳ ಕಡುಕಪಟವಲ್ಲದೆ ರಾಯನಳಿದರೆ ಭೂಮಿ ಕದಡದೆ ಮಾಂಬುದೇ. ತಾಯೇ, ದಾನವನಾಯಿಗಳ ಕಡುಕಪಟವಲ್ಲದೆ ರಾಯನಳಿದರೆ ಭೂಮಿ ಕದಡದೆ ಮಾಂಬುದೇ. ನೀನು ನೋಯೆ ನುಡಿಯದಿರು
ಅಕಟ ತಾಯೇ ನೀನು ನೋಯೆ ನುಡಿಯದಿರು ತಾಯೇ. ಲಕ್ಷ್ಮಣ ಹೇಳ್ತಾನೆ, ಅಬ್ಬಾ ಯಾಕೆ ಚಿಂತಿಸ್ತೀಯ? ರಾಘವನಿಗೆ ಏನೂ ಆಗಲೊಲ್ಲದು. ರಾಘವನಳಿದರೆ ಭೂಮಿ ಕದಡದೆ. ಇದೆಲ್ಲ ಕುಹಕಿಗಳಾದಂಥ ಕಪಟಿಗಳಾದಂಥ ರಾಕ್ಷಸರ ಮಾಯೆ. ನನ್ನ ಅಗ್ರಜನಾದಂಥ ರಾಘವೇಶ್ವರನಿಗೆ ಸಾವೆಲ್ಲಿಯದು. ಒಂದು ವೇಳೆ ಅಂಥ ವಿಪತ್ ಪರಂಪರೆ ಉಂಟಾದರೆ ಭೂಮಿ ಭದ್ರವಾಗಿದ್ದೀತೆ ಅಲ್ಲೋಲ ಕಲ್ಲೋಲವಾಗದೆ. ತಾಯಿ, ನೀನು ನೊಂದು ಮಾತನಾಡಬೇಡವ್ವ ಅಂತ ಲಕ್ಷ್ಮಣ ಸೀತೆಗೆ ಸಾಂತ್ವನವನ್ನಾಡ್ತಾನೆ, ಹೇಳ್ತಾನೆ. ಆ ಕ್ಷಣಕ್ಕೆ ಸೀತೆ ಹೇಳ್ತಾಳೆ, ನಿನ್ನಾಯತವನ ಬಲ್ಲೆನೈ ಕಿರುದಾಯಿ ಮಾಡಿದ ಮಂತ್ರದಿಂದ ಒಡಬಂದೆ ನೀನಂದು. ನಿನ್ನಾಯತವನ ಬಲ್ಲೆ ಕಿರುದಾಯಿ ಮಾಡಿದ ಮಂತ್ರದಿಂದ ಒಡಬಂದೆ ನೀನಂದು. ಕುಲಕ್ಕೆ ಕುಂದನು ತಂದೆ ಪಾತಕಿ ಕುಲಕ್ಕೆ ಕುಂದನು ತಂದೆ. ಒಲುವಳನಲ್ಲ ಪಾತಕಿ ಒಲುವಳನಲ್ಲ. ಅಳುಪಿನಿಂದರೆ ಮೊಳೆಗಳನ್ನು ಕೊಯ್ದಡಕಿ ಪತಿಯೆಡೆಗೆನ್ನ ಜೀವವನು ಕಳುಹುವೆನು. ಪಾತಕಿ ಒಲುವಳನಲ್ಲ. ಅಳುಪಿನಿಂದರೆ ಮೊಳೆಗಳನ್ನು ಕೊಯ್ದಡಕಿ ಪತಿಯೆಡೆಗೆ ಎನ್ನ ಜೀವವನು ಕಳುಹುವೆನು. ಲಕ್ಷ್ಮಣನ ಮಾತಿನಿಂದ ಸೀತೆ ಲಕ್ಷ್ಮಣನನ್ನು ಸಂದೇಹದ ದೃಷ್ಟಿಯಿಂದ ನೋಡ್ತಾಳೆ. ಹೇಳ್ತಾಳೆ, ಏನು ಮಾತನಾಡ್ತೀಯ? ನಿನ್ನಾಯತವನ ಬಲ್ಲೆ. ನಿನ್ನ ಷಡ್ಯಂತ್ರ ಏನು? ನಿನ್ನ ಒಳಮನ ಏನು? ನನಗೆ ಗೊತ್ತಿದೆ. ನೀನು ನಿನ್ನ ಚಿಕ್ಕಮ್ಮನ ದುರಾಲೋಚನೆಯಿಂದ ಊಟದಿಂದ ಅಣ್ಣನ ಜೊತೆಗೆ ಬರುವಂಥ ನಾಟಕ ಆಡಿದೆ. ನೀನು ಕುಲದ್ರೋಹಿ, ಕುಲಕುಟಾರಕ, ಕುಲಕ್ಕೆ ಕೇಡನ್ನು ತಂದೆ, ಪಾಪಾತ್ಮ ನೀನು. ಪಾತಕಿ, ನಾನು ನಿನಗೆ ಒಲಿಯುವವಳಲ್ಲ, ಒಲುವಳನಲ್ಲ. ನಾನು ನಿನಗೆ ಒಲಿಯುವವಳಲ್ಲ, ನೀನು ಪಾಪಾತ್ಮನಾಗಿದ್ದೀಯಾ. ನಿನ್ನ ಜತೆಗೆ ನಾನು ಪಾತಕಿಯಾಗುವುದಕ್ಕೆ ಸಿದ್ಧನಿಲ್ಲ. ಒಂದು ವೇಳೆ ಕಾಮಮೋಹಿತನಾಗಿ ಮತ್ತೆ ದುರಾಸೆಯಿಂದ ನಿಂದೆ ಅಂತಾದರೆ ನನ್ನ ಸೌಂದರ್ಯ ರಾಶಿಯನ್ನೆಲ್ಲ ಛಿದ್ರಗೊಳಿಸಿ ಕಡಿದು ಆ ನಂತರ ನನ್ನ ಈ ಜೀವವನ್ನು ಪತಿಯೆಡೆಗೆ ಕಾಣಿಕೆಯಾಗಿ ಕಳುಹಿಸ್ತೇನೆ ಅಂತ ಸೀತೆ ಕಠೋರವಾದ ಮಾತುಗಳಿಂದ ಲಕ್ಷ್ಮಣನ ಹೃದಯಕ್ಕೆ ತಿರೀತಾಳೆ. ಲಕ್ಷ್ಮಣಾಂಕನು ತಲೆಯ ನಾಚಿಯೇ ಸುರಿಯೇ ಕಂಬನಿ ಕಂಬನಿ ಸುರಿಯೇ ಕಂಬನಿ ಇಳಿಯೇ ಕೊಲ್ಲದಿರು ಕೊಲ್ಲದಿರು ಅಕಟ ಶಿವ ಶಿವ ಕೊಲ್ಲದಿರು ಅಕಟ ಶಿವ ಶಿವ ಹೋಗೆ ನಾನೆಂದ ಗೆರೆಯದಾಂಟದಿರು ಗೆರೆಯದಾಂಟದಿರು ಗೆರೆಯದಾಂಟದಿರೆನುತ ರಾಮನ ಹೊರೆಗೆ ಲಕ್ಷ್ಮಣನು ಅಳುತ ತೆರಳಿದ. ಕಳುಹುತ್ತೇನೆ ನನ್ನ ಪ್ರಾಣ ಪಕ್ಷಿಯನ್ನು ರಾಮನೆಡೆಗೆ ಅಂತ ಹೇಳಿದವಾಗ ಲಕ್ಷ್ಮಣ ತಾಯಿಯ ಬಾಯಿಯಿಂದ ಬಂದಂಥ ನಿಷ್ಠುರವಾದ ಮಾತುಗಳನ್ನು ಕೇಳಿ ಅಸಹ್ಯವಾದಂಥ ವೇದನೆಯನ್ನು ಅನುಭವಿಸ್ತಾನೆ. ಅತ್ತಿಗೆಯಾಗಿ ಲಕ್ಷ್ಮಣ ಕಂಡುವುದಿಲ್ಲ. ಲಕ್ಷ್ಮಣನ ಪಾಲಿಗೆ ಸೀತೆ ತಾಯಿ ಹೇಳ್ತಾನೆ, ಅಮ್ಮ ನೀನು ಕೊಲ್ಲಬೇಡ ತಾಯಿ, ನಾನೇ ಹೋಗಿಬಿಡ್ತೇನೆ ಇಲ್ಲಿಂದ, ಇಲ್ಲಿ ಇದ್ದು ಜೀವಚ್ಛವವಾಗುವುದಕ್ಕೆ ಇಚ್ಛಿಸುವುದಿಲ್ಲ ನಾನು ಅಂತ ಹೇಳ್ತಾನೆ.
ತಾಯಿ, ಯಾವ ಕಾಲಕ್ಕೂ ನಾನು ಎಳೆದಂಥ ಗೆರೆಯನ್ನು ದಾಟಿ ಆಶ್ರಮದ ಹೊರಗೆ ಬರಬೇಡ ಅಂತ ಹೇಳ್ತಾನೆ. ಕಣ್ಣೀರು ಹರಿಸ್ತಾನೆ. ತಾಯಿಯಿಂದ ಬಂದಂಥ ಮಾತು, ಮಾತೃಸ್ವರೂಪಿಣಿ ಅತ್ತಿಗೆಯಿಂದ ಬಂದಂಥ ಮಾತಿನಿಂದ ಹೃದಯ ಒದ್ದಾಡ್ತಾ ಇದೆ. ರಾಮನನ್ನು ಹುಡುಕುವುದಕ್ಕಾಗಿ ಲಕ್ಷ್ಮಣನ ಪ್ರಯತ್ನ ನಡೆದಿದೆ. ಲಕ್ಷ್ಮಣ ಅಂತ ಕೇಳಿದ ಸ್ವರ ಕೇಳಿತಲ್ಲ, ಸೀತೆ ಪ್ರಭುವಿಗಾಗಿ ಮರುಗುತ್ತಾಳೆ, ಹುಯಿಲೆಬ್ಬಿಸ್ತಾಳೆ, ಗೋಳಿಡುತ್ತಾಳೆ. ಆ ಆರ್ತನಾದ ರಾವಣನಿಗೆ ಕೇಳಿದೆ. ಪೂರ್ವಭಾವಿಯಾಗಿ ವೇಷ ತೊಟ್ಟು ಸಿದ್ಧನಾಗಿದ್ದಂಥ ರಾವಣ ಬಂದಿದ್ದಾನೆ ಆಶ್ರಮದ ಎದುರಿಗೆ. ತರುಣಿ ಜಾನಕಿ ಹಲುಬುವ ಧ್ವನಿ ಕೇಳಿ ರಾವಣನು ಶಿರದ ಬೋಳಿನ ಕನಕ ಪಾತ್ರೆಯ, ಶಿರದ ಬೋಳಿನ ಕನಕ ಪಾತ್ರೆಯ ಮರಳುತಿಗ ಮಣಿಮಾಲೆ ಕೈಯಲಿ, ಮರಳುತಿಗ ಮಣಿಮಾಲೆ ಕೈಯಲಿ ಹರ 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 ಎನ್ನುತ್ತ ಇದಿರು ನಿಂದನು, ಹರ ಹರ ಎನ್ನುತ್ತ ಇದಿರು ನಿಂದನು ತರುಣಿಯಾಶ್ರಮದ. ಸೀತಾಮಾತೆಯ ರೋದನವನ್ನು ಕೇಳಿದ ರಾವಣ ಸಮಯ ಕಾಯ್ತಾ ಇದ್ದ. ರಾಮನನ್ನು ಲಕ್ಷ್ಮಣನನ್ನು ಬೇರ್ಪಡಿಸಿತ್ತಾಯಿತು. ಜತೆಗೆ ಸೀತೆಗೆ ರಕ್ಷಕನಾಗಿದ್ದಂಥ ಲಕ್ಷ್ಮಣನನ್ನು ಸೀತೆಯಿಂದ ಬೇರ್ಪಡಿಸಿದ್ದಾಯಿತು. ಹೀಗಾಗಿ ಸನ್ಯಾಸಿ ವೇಷವನ್ನು ಧರಿಸಿದ ರಾವಣ ಕನಕ ಪಾತ್ರೆಯನ್ನು ಕೈಯಲ್ಲಿ, ಒಂದು ಕೈಯಲ್ಲಿ ಮಣಿಮಾಲೆ ಹಿಡಿದು ಶಂಭೋ ಶಂಕರ ಅಂತ ಆಶ್ರಮದ ಎದುರು ಭಿಕ್ಷಾರ್ಥಿಯಾಗಿ ಬಂದಿದ್ದ. ಪರಸತಿಯ ತರ ಹೋಗಲ್ ಆಗಳೆ ತಿರಿವ ಭಾಗ್ಯವು ಬಂದುದು ಅಸುರಗೆ, ಪರಸತಿಯ ತರ ಹೋಗಲ್ ಆಗಳೆ ಅಸುರಗೆ ತಿರಿವ ಭಾಗ್ಯವು ಬಂದುದು, ಶಿರವು ಮುಂಡಾಯ್ತು ಅಕಟ, ಶಿರವು ಮುಂಡಾಯ್ತು ಸಿರಿಸವೆದ ಒಂದು ರೂಪದಲ್ಲಿ, ಸಿರಿಸವೆದೊಂದು ರೂಪದಲ್ಲಿ ಶಿರವು ಮುಂಡಾಯ್ತ ಕಟ. ಹಿರಿಯರಿವರೆಂಬಂತೆ ಬಳಲುತ್ತಲೀ ತರುಣಿ ಭಿಕ್ಷಾಂದೇಹಿ, ತರುಣಿ ಭಿಕ್ಷಾಂದೇಹಿ ನಾವೀ ಬರುತ್ತ ಬೈಗಾಯ್ತಿಲ್ಲಿ, ತರುಣಿ ನಾವು ಬರುತ್ತ ಇಲ್ಲಿ ಬೈಗಾಯ್ತು, ಇಲ್ಲಿ ಬಂದೆವು ತಾಯೇ, ಇಲ್ಲಿ ಬಂದೆವು ತಾಯೇ ನೀಡು ನೀಡೆಂದ. ಕವಿ ಮಾರ್ಮಿಕವಾಗಿ ಹೇಳ್ತಾನೆ, ಪರಸತಿಯ ತರ ಹೋಗಲು, ಅನ್ಯ ಸ್ತ್ರೀಯನ್ನು ಕಾಮಿಸಿ ಅಪಹರಿಸುವುದಕ್ಕೆ ಸಿದ್ಧನಾದಾಗಲೇ ಅವನಿಗೆ ಭಿಕ್ಷೆ ಬೇಡುವಂಥ ಪ್ರಾರಬ್ಧ ಬಂತು. ತಲೆ ಬೋಳಿಸಿದ, ಸನ್ಯಾಸಿ ವೇಷ ಧರಿಸಿದ, ತಲೆ ಒಳಗೂ ಏನೂ ಇಲ್ಲ, ವಿವೇಕವೂ ಮರೆಯಾಯಿತು. ಸಿರಿಸವೆದೊಂದು ರೂಪದಲ್ಲಿ ಶಿರವು ಮುಂಡಾಯಿತು, ತಿರಿವ ಭಾಗ್ಯವು ಬಂದುದು, ಭಿಕ್ಷಾಟನೆಯ ಭಾಗ್ಯ ಜತೆಗೆ ವಿರೂಪವಾದಂತಹ ಶಿರಸ್ಸು. ಈ ಶರೀರದಲ್ಲಿ ತಲೆ ಎನ್ನುವುದು ಪ್ರಧಾನ, ಅದೇ ವಿರೂಪವಾಗಿ ಹೋಯಿತು. ನೋಟಕ್ಕೆ ವಯೋವೃದ್ಧನಾಗೆ ಕಾಣ್ತಾನೆ ರಾವಣ, ಹಿರಿಯರಿವರೆಂಬಂತೆ ವಯಸ್ಸಾಗಿದೆ ಅಂತ ಭಾಸವಾಗಬೇಕು. ಬಳಲುತ್ತಾ ಬಂದ, ಹೇಳ್ತಾನೆ, ತರುಣಿ ನಾವು ಈ ಭಿಕ್ಷಾಟನೆಗೆ ಈ ಸ್ಥಳ ತಲುಪುವ ವೇಳೆಗೆ ಸಂಜೆಯಾಯಿತು. ತಾಯಿ ಭವತಿ ಭಿಕ್ಷಾಂದೇಹಿ, ಭಿಕ್ಷೆ ನೀಡು ಅಂತ ಪ್ರಾರ್ಥಿಸ್ತಾನೆ.
ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 48ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.